ಮುತ್ತೈದೆ ಭೀಮಾಂಬಿಕೆಯವರು ಇಟಗಿಯಿಂದ ನಿಡಗುಂದಿಗೆ ಹೋಗ್ತಾ ಇದ್ದಾಳೆ. ಹೋಗೋ ಮುಂದೆ ಮುತ್ತೈದೆಯಾಗಿ ಹೋಗ್ತಾ ಇದ್ದಾಳೆ. ನಿಮಗೆಲ್ಲರಿಗೂ ಕೂಡ ಒಂದು ಮಾತು ಹೇಳ್ತಾರೆ ಅವರು, ಬಹಳ ಚೆಂದಾಗಿ ಹಾಡಿದರು. ಏನಂತ? ನಾದ ವೇದಗಳನ್ನು ಕೇಳುವ ಕಿವಿಯ ಓಲೆ ಒಂದು ಮುತ್ತು. ಮಾತಾಡಬೇಡಿ. ಕಿವಿಯ ಓಲೆ ಒಂದು ಮುತ್ತು. ಏನಂತ ತಿಳ್ಕೊಂಡ್ರೆ ಕಿವಿಯ ಓಲೆ ಸದಾಕಾಲ ಬಂಗಾರದಂಥ ಮಾತು ಕೇಳು ಎನ್ನುವುದಕ್ಕಾಗಿ ಕಿವಿಯ ಓಲೆ ಒಂದು ಮುತ್ತು. ಸದಾಕಾಲ ಕಾಲೊಳಗ ಒಂದು ಮುತ್ತು, ಕಾಲುಂಗುರ ಅನ್ನುವುದು ಒಂದು ಮುತ್ತು. ಅದು ಏನಂತ ತಿಳ್ಕೊಂಡು ತವರು ಮನೆಗೆ ಗಂಡನ ಮನೆಗೆ ಹೋಗಿ ಬರಲಿಕ್ಕೆ ನಿನಗೆ ಇರಲಿ ಅಂತ ತಿಳ್ಕೊಂಡು. ಹಿಂದಕ್ಕೆ ನಮ್ಮ ಹಿರಿಯರು ಇದನ್ನು ಯಾಕೆ ಮಾಡಿದರು ಅಂತ ತಿಳ್ಕೊಂಡ್ರೆ ನೆನಪಿರಲಿ. ಯಾಕೆ ಮಾಡಿದರು? ಕಾಲುಂಗುರ ಹಾಕುವುದರಿಂದ ಕಾಲುಂಗುರದ ಒಂದು ನರ ಏನಾಗ್ತದೆ ವೈಜ್ಞಾನಿಕವಾಗಿ, ಕಾಲುಂಗುರದ ನರವನ್ನು ಹಾಕುವುದಕ್ಕೆ ಆದ್ರಪ್ಪ ಅಂದ್ರೆ ಗರ್ಭಕೋಶಕ್ಕೆ ಅದು ಆರಾಮ ಇರ್ತೈತಂತೆ, ಗರ್ಭಕೋಶ. ಅದಕ್ಕೆ ಅದನ್ನು ಕಾಲುಂಗುರ ಹಾಕ್ತಾರೆ ವೈಜ್ಞಾನಿಕವಾಗಿ. ಆದರೆ ನಮಗೆ ಇಲ್ಲಿ ಆಧ್ಯಾತ್ಮದಲ್ಲಿ ಏನು ಹೇಳ್ಕೊಂಡು ಬರ್ತಾರೆ? ಕಾಲುಂಗುರ ಇದು ತವರು ಮನೆಗೆ ಗಂಡನ ಮನೆಗೆ ಹೋಗಿ ಬರಲಿಕ್ಕೆ ನಿನಗೆ ಕಾಲುಂಗುರ. ಮತ್ತು ಅವರು ಹೇಳ್ತಾರೆ ಕೈಯ ಒಳಗಿರ್ತಕ್ಕಂಥ ಹಸಿರು ಬಳೆ. ಹಸಿರು ಬಳೆ ನಿಮಗೆ ಮದುವೆ ಸಮಯದೊಳಗೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಹಾಕಿರ್ತಾರೆ. ಹೌದಲ್ಲ? ಇಲ್ಲಿಂದ ಇಲ್ಲಿವರೆಗೆ ಹಾಕಿರ್ತಾರೆ. ಯಾಕೆ ಕಾರಣ ಅಂತ ತಿಳ್ಕೊಂಡ್ರೆ ತಾಯಿಂದರಿಗೆ ಏನಂತ ತಿಳ್ಕೊಂಡ್ರೆ ಆ ಬಳೆಯ ಭಾರ ಇಲ್ಲೊಂದು ನಾಡಿ ಇರ್ತೈತಿ. ಇಲ್ಲೊಂದು ನಾಡಿ ಇರ್ತೈತಿ. ಆ ಕೈಯ ಭಾರ ಏನಂತ ತಿಳ್ಕೊಂಡ್ರೆ ಸದಾಕಾಲ ಇದ್ರ ಮೇಲೆ ಭಾರ ಬಿದ್ದು ಬಿದ್ದು ಏನಾಗಬೇಕು? ಅದು ಗರ್ಭಕೋಶಕ್ಕೆ ಏನೂ ತೊಂದರೆ ನೀಡಬಾರದು ಅನ್ನುವುದಕ್ಕಾಗಿ. ಗರ್ಭಿಣಿ ಇರುವ ಸಮಯದೊಳಗೆ ಆ ತಾಯಿ ಸುಗಮವಾಗಿ ಸರಳವಾಗಿ ಹೆರಿಗೆ ಆಗಲಿ ಎನ್ನುವುದಕ್ಕಾಗಿ ಆ ಕೈ ಬಳೆಗಳನ್ನು ಇಲ್ಲಿ ಹಾಕಿರ್ತಾರೆ. ಅದರ ಭಾರ ಅದರ ಮೇಲೆ ಬಿದ್ದರೆ ಗರ್ಭಕೋಶ ಆರಾಮಾಗಿರ್ತೈತಂತ. ಮತ್ತು ಕಾಲುಂಗುರದ ನರನೂ ಕೂಡ ಅಲ್ಲಿಗೆ ಬರ್ತೈತಿ. ಅದಕ್ಕೆ ಹಿಂದಕ್ಕೆ ಹಿರಿಯರು ಏನಂದ್ರೆ ವೈಜ್ಞಾನಿಕವಾಗಿ ಕೂಡ ಇದನ್ನು ಇಟ್ಟುಕೊಂಡು ಬಂದರು, ಆಧ್ಯಾತ್ಮಿಕವಾಗಿ ಇದನ್ನು ಬಳಸ್ಕೊತ ಬಂದರು. ನಾವೆಲ್ಲರೂ ಅವತ್ತಿನ ದಿನಮಾನದಲ್ಲಿ ಎಲ್ಲರೂ ಕೂಡ ಕೈ ತುಂಬ ಬಳೆಗಳನ್ನು ಕಾಲುಂಗುರವನ್ನು ಹಾಕ್ಕೊಳ್ತಿದ್ರು. ಆರಾಮಿ ಹೆರಿಗೆ ಹಾಕಿದ್ವಿ. 10-12 ಮಕ್ಕಳು ಹಡ್ದಾರೆ, 20 ಮಕ್ಕಳು ಹಡ್ದಾರೆ. ನಮ್ಮ ಊರಾಗ 20 ಮಕ್ಕಳು ಹಡ್ದಾರೆ. ನಮ್ಮ ಮನೆ ಮಠದ ಮಗಳನ್ನ ಆರಾಮಾಗಿ ಹಡ್ದಾರೆ. ಅವ್ರು ಯಾವ ಒಂದು ಇಂಜೆಕ್ಷನ್ ಇಲ್ಲ, ಯಾವ ನರ್ಸಿನ ತಕ್ಕ ಹೋಗಿಲ್ಲ. ಹೊಟ್ಯಾಗ ಮೂಡೋದ್ರಾಗ ನಾವು ಈಗೆಲ್ಲ ಏನು ಮಾಡ್ತೀವಿ? ಮೊದಲು ದವಾಖಾನೆ ಕಾಣ್ತೀವಿ. ಹೊಟ್ಯಾಗ ಯಾವಾಗ ಮೂಡಿದಾಗಿಂದ ಹಿಡಿದು ಅಲ್ಲಿ ಮತ್ತು ಅದು ಹೊರಗೆ ಬರೋ ತನಕನ ನಾವು ದವಾಖಾನೆಗೆ ಇರ್ತೀವಿ. ಹೌದಲ್ರಿ? ಅವತ್ತಿನ ದಿನಮಾನದಾಗ ಹಾಗಿರಲಿಲ್ಲಲ್ಲ. ಅದಕ್ಕೆ ವೈಜ್ಞಾನಿಕ ಕಾರಣವನ್ನು ಕೂಡ ಕೊಡ್ತಾರೆ ಅದಕ್ಕೆ. ಆಗ ನಿನ್ನ ಬದುಕು ಏನಂತ ತಿಳ್ಕೊಂಡ್ರೆ ಗಂಡನ ಮನೆಯೊಳಗೆ ಹೋದಾಗ ನಿನ್ನ ಬದುಕು ಹಸಿರಾಗಲಿ ಎನ್ನುವುದಕ್ಕಾಗಿ ಹಸಿರು ಬಳೆ ಹಾಕ್ತಾರೆ. ಹಸಿರು ಬಳೆ. ಇನ್ನೇನಂತ ತಿಳ್ಕೊಂಡ್ರೆ ಮೂಗಿನಲ್ಲಿ ಮೂಗುತಿಯವ ನಿನ್ನ ದೃಷ್ಟಿ ಸದಾಕಾಲ ಮೂಗಿನ ಮೇಲೆ ಇರಲಿ ಎನ್ನುವುದಕ್ಕಾಗಿ ಮೂಗಿನ ಮೇಲೆ ಹಾಕಿರ್ತಾರೆ ಮೂಗುತಿ. ಈಗ ಬೇರೆ ಬೇರೆ ಹಾಕ್ಕೊಂತೈತಿ ಮಂದಿಯವು. ನಾವು ಮೊನ್ನೆ ಗಲಗಲಿ ಪುರಾಣ ಮಾಡಿದೆ ಶ್ರಾವಣ ಮಾಸದಾಗ. ನಾವು ಇವರು ನಮ್ಮ ತಬಲಾಜಿ ಅವರೆಲ್ಲರೂ ಇದ್ವಿ. ಅಲ್ಲಿ ಒಬ್ಬರು ಹೆಣ್ಮಗಳು ಪುರಾಣಕ್ಕೆ ಬಂದಿದ್ಲು. ನಮ್ಮನ್ನು ನಮಸ್ಕಾರ ಮಾಡೋಕ್ಕೆ ಬಂದು ಬರೋದ್ರಾಗ ಮೂಗಿಗೆ ಹಾಕ್ಕೊಂಡಿದ್ಲು. ಅವು ಮೂಗ್ತಿ ಇದನ್ನು ಗಂಟಿದ್ದಂಗೆ ಇತ್ತದ. ಮೂಗಿಗೆ ಹಾಕ್ಕೊಂಡಿದ್ಲ. ನನಗೆ ಗಾಬರಿ ಅನಿಸ್ತು. ಎಷ್ಟು ಚಂದ ಕಾಣ್ತೈತಿ ಖರೆ, ಅಕಸ್ಮಾತ್ ನೆಗಡಿ ಬಂದ್ರೆ ಹೆಂಗೆ ಅಂದ್ಯಾನು. ನೆಗಡಿ ಬಂದ್ರೆ ಹೆಂಗೆ ಒರೆಸ್ಕೊಳ್ಳೋದು ಇದನ್ನ ಅಂದ್ಯಾನು. ಗಂಟೆ ಹಾಕ್ಕೊಂಬಂದಿದ್ದು ಎಂತೆಂಥ ವಿಚಿತ್ರಲ್ಲ. ಅದನ್ನು ಹಾಕ್ಕೊಂಬರ್. ಅದಕ್ಕೆ ಬೇಡ. ನಿನ್ನ ದೃಷ್ಟಿ ಸದಾಕಾಲ ಮೂಗಿನ ಮೇಲೆ ಇರಲಿ ಎನ್ನುವುದಕ್ಕಾಗಿ ಮೂಗುತಿ ಒಂದು ಮುತ್ತು. ಮತ್ತು ಹಣೆಯ ಮೇಲೆ ಪರಪುರುಷ ನೋಡದಿರಲಿ ಎನ್ನುವುದಕ್ಕಾಗಿ ನೀವೆಷ್ಟು ಚಂದ ಕುಂಕುಮವನ್ನು ಧರಿಸಿಕೊಳ್ತೀರಿ, ಎಷ್ಟು ಚಂದ ಅಗಲವಾಗಿ ಕುಂಕುಮವನ್ನು ಧರಿಸಿಕೊಳ್ತೀರಿ. ನಿಮ್ಮ ಪತಿದೇವರು ನಿಮ್ಮ ಗಂಡಂದಿನ ಆಯುಷ್ಯ ಏನಾಗುತ್ತೆ? ಹೆಚ್ಚಿಗೆ ಆಕೈತಿ. ಆದ್ರೆ ನಮ್ಮ ತಾಯಂದ್ರೆ ಏನು ಮಾಡ್ಯಾರ ಈಗ? ಏನು ಹಚ್ಕೊತಾರೆ? ಅಲ್ಲಿ ನೀವೆಲ್ಲ ಹಚ್ಕೊಂಡಿಲ್ಲ ಬಿಡ್ರಿ, ಪುರಾಣಕ್ಕೆ ಕೇಳಿರಿ, ನೀವೆಲ್ಲ ಹಚ್ಕೊಳಂಗಿಲ್ಲ. ನಿಮ್ಮ ಗಂಡಂದ್ರ ಆಯುಷ್ಯ ಹೆಚ್ಚಿಗೆ ಆಕೈತಿ. ಹಿಂದಿನ ಕಾಲದಾಗ ಅಂತಿದ್ರಂತ ಏನಂತ? ಕುಂಕುಮ ಸೌಭಾಗ್ಯವತಿ ಅಂತ ತಿಳ್ಕೊಂಡು ಅಂತಿದ್ರಂತ. ಇವತ್ತೇನು ಅನ್ಬೇಕ್ರಿ? ಇವತ್ತೇನು ಅನ್ಬೇಕು? ಟಿಕ್ಕಳಿ ಸೌಭಾಗ್ಯವತಿ. ಅದು ಎಷ್ಟು ಅನಾಹುತ ಮಾಡ್ತಾಯಿದೆ ಅಂತ ತಿಳ್ಕೊಂಡ್ರೆ ನಿಮಗೆ ಹೇಳ್ತೀನಿ. ಅದು ಎಷ್ಟು ಅನಾಹುತ ಮಾಡ್ತಿದೆ ಅಂತ ತಿಳ್ಕೊಂಡ್ರೆ, ಕೊಲ್ಲಾಪುರದಿಂದ ತಿರುಪತಿಗೆ ಟ್ರೈನ್ ಹೊಂಟಿತ್ತು. ಕೊಲ್ಲಾಪುರದಿಂದ ತಿರುಪತಿ ಟ್ರೈನ್ ಹೊಂಟಿತ್ತು. ಅದರಾಗ ತಿಪ್ಪ ಇಬ್ಬರು ಕೂತ್ಕೊಂಡಿದ್ರು. ಅವರು ತಂಬಾಕ ಹೆಲ್ಲಡಿಕೆ ಹಾಕ್ಕೊಳ್ಳೋರು ಇಬ್ಬರು. ಅದರಾಗ ತಿಮ್ಮ ಏನು ಮಾಡಿದ? ಹೋಗಿ ಉಗುಳಿ ಬಂದ.
ಉಗುಳಿ ಬಂದು ತಿಮ್ಮ ಹೋಗಿ ಉಗುಳಿ ಬಂದು ಬಳಿಕ ಕುಳಿತಾ ತಿಪ್ಪು ಕೇಳಿದಂತ ಲೇ ಎಲ್ಲಿ ಉಗುಳಿ ಬಂದಿ ಅಂತ. ಅವ ಅಂದ ಬಾಗಿಲ್ದಾಗ ಹೋಗು, ಒಂದು ಕೆಂಪು ಬಟನ್ ಐತಿ ಅದನ್ನು ಹೊತ್ತು ಅದು ಬಾಯಿ ತೆರಿತೈತಿ, ಅದರ ಉಗುಳಿ ಬಾ. ಆಯ್ತಂತ ತಿಳ್ಕೊಂಡು ಇವ ಏನು ಬಾಯಿ ಹಿಂಗೆ ತುಂಬಿಕೊಂಡಿದ್ದ ಹಿಂಗೆ ಹೋದ. ಆ ಬಾಗಿಲ್ದಾಗ ಏನು ಇತ್ತು ಆ ಯಾರಿದ್ರಂತೇಳಿ ಒಂದು ಮುದುಕಿ ನಿದ್ದೆ ಮಾಡ್ಕೊತ ಕೂತಿತ್ತು. ಅದು ಸುಮ್ಮನೆ ಕೂತಿದ್ರೆ ಅದು ಇಷ್ಟಾಗಲ್ಲ ಟಿಕ್ಳೆ ಹಚ್ಕೊಂಡು ಕೂತಿತ್ತು. ಇದಾ ಬಟನ್ ಇರ್ಬೇಕಂತ ತಿಳ್ಕೊಂಡು ಹಿಂಗೆ ಒತ್ತಿದ ಮುದುಕಿ ನಿದ್ದೆ ಮಾಡೋದ್ರಾಗ ಬಾಯಿ ತೆರಿತ ಆ ಮುದುಕಿ ಬಾಯಕ ಹುಗುಳಿ ಬಂದನ್ರಿ. ಇಷ್ಟು ಅನಾಹುತ ಆಗಬಾರದು ಎನ್ನುವುದಕ್ಕಾಗಿ ಹೇಳ್ತಾರೆ ಏನಂತ, ಕುಂಕುಮವನ್ನು ಧರಿಸಿಕೊಳ್ಳಿ ಅಂತ. ಕುಂಕುಮವನ್ನು ಮತ್ತು ಕೊರಳೊಳಗೆ ತಾಳಿಯನ್ನು ಕಟ್ತಾರೆ. ಎದಕ್ಕೆ ಕಟ್ತಾರೆ ತಾಳಿಯನ್ನು? ಕೈಗೆ ಕಟ್ಟಲಿಲ್ಲ, ಕಾಲಿಗೆ ಕಟ್ಟಲಿಲ್ಲ, ಅದನ್ನು ಎಲ್ಲಿ ಕಟ್ಟಿದ್ರು? ಕೊರಳಿಗೆ ತಾಳಿಯನ್ನು ಕಟ್ಟಿದ್ರು. ತಾಳಿ ಅನ್ನುವಂಥ ಶಬ್ದ ಅದಕ್ಕೆ ಇಟ್ಟರು. ಏನಂತ? ತಾಳು ಮಗಳೇ, ತಾಳು ಮಗಳೇ, ಗಂಡನ ಮನೆಗೆ ಹೋದ ಬಳಿಕ ನಿನಗೇನಂತ ತಿಳ್ಕೊಂಡ್ರೆ ಅಲ್ಲಿ ಗಂಡ, ಅತ್ತೆ, ಮಾವರು, ನಾದನಿಯರು ಇರ್ತಾರೆ. ಅಲ್ಲೆಲ್ಲರೂ ಕೂಡ ಒಂದಿಲ್ಲ ಒಂದು ಸಮಯ ನಿನಗೆ ಸಂಕಟ ಬಂದಾಗ ತಾಳು ಮಗಳೇ, ತಾಳು ಮಗಳೇ ಎನ್ನುವುದಕ್ಕಾಗಿ ತಾಳಿಯನ್ನು ಕೊರಳಿಗೆ ಕಟ್ಟುತ್ತಾರೆ. ತಾಳಿಯನ್ನು ಕೊರಳಿಗೆ ಕಟ್ಟಿದರು. ನೋಡಿ ಎಷ್ಟು ಚಲೋ. ಅದಕ್ಕೆ ಇಷ್ಟೆಲ್ಲ ಆದ ಬಳಿಕ, ಮುತ್ತುಗಳಾದ ಬಳಿಕ ಮುತ್ತು ಐದು ಮುತ್ತೈದೆ ಅಂತ ಕರ್ಕೊಂಡು ಹೋಗ್ತಾರೆ. ಉಡಿಯನ್ನು ತುಂಬುತ್ತಾರೆ. ಉಡಿ ತುಂಬಿಸಿದ ಬಳಿಕ ತಮ್ಮ ಅಣ್ಣನಾದವನು ತಂಗಿ ಕಾಲಿಗೆ ನಮಸ್ಕಾರ ಮಾಡಿ ಹೇಳುತ್ತಾನೆ, ಇವ ನನ್ನ ಮನೆಗೆ ಕೊಟ್ಟ ಮನೆಗೆ ಕೀರ್ತಿಯನ್ನು ತೆಗೆದುಕೊಂಡು ಬಾ ಅಂತ ತಿಳ್ಕೊಂಡು ನಿಮ್ಮ ಪಾದವನ್ನು ಮುಟ್ಟಿ ಅಣ್ಣನಾದವ ನಮಸ್ಕಾರ ಮಾಡಿ ಕಳಿಸ್ತಾನೆ. ಹುಡಿಯನ್ನು ಕೊಟ್ಟು ಕಳಿಸ್ತಾನೆ. ಮುಂದೆ ಗಂಡನ ಮನೆಗೆ ಹೋಗ್ತಾಳೆ. ಭೀಮಾಂಬಿಕೆ ತಾಯಿಯವರ ಗಂಡನ ಮನೆಗೆ ಹೋಗ್ತಾಳೆ, ಪ್ರವೇಶ ಮಾಡ್ತಾಳೆ. ಹೊಗದಾಡಪ್ಪನ ಜೊತೆಗೆ ಹಿಂಗೆ ಪ್ರಥಮ ರಾತ್ರಿ ಇರುವಂಥ ಸಮಯ. ಅವತ್ತೆಲ್ಲರೂ ಕೀಲಿಯನ್ನು ಹಾಕಿಕೊಂಡು ಇರ್ತಾರೆ. ಆದರೆ ಕೀಲಿಯನ್ನು ಹಾಕಿಕೊಂಡು ಬೆಳಕು ಹರಿದ ಬಳಿಕ ಏನು ನಿಡುಗುಂದಿ ಒಳಗೆ ಅವತ್ತು ಭೀಮಾಂಬಿಕೆಯನ್ನು ಕಳಿಸ್ಯಾರ. ಆದರೆ ಕಳಿಸಿದ ಬಳಿಕ ಬೆಳಕು ಅರಿಯುವುದರೊಳಗಾಗಿ ಭೀಮಾಂಬಿಕೆ ತಾಯಿಯವರು ಇಟಿಗೆ ಒಳಗೆ ಧರ್ಮರ ಗದ್ದಿಗೆ ಒಳಗೆ ಪ್ರತ್ಯಕ್ಷವಾಗಿ ನಿಂತುಕೊಂಡ. ಕಿಲಿ ಹಾಕಿದಂಗೈತೆ. ಎಲ್ಲರೂ ಎದ್ದು ನೋಡ್ತಾರೆ. ಅತ್ತಿ ಮಾವ ಎಲ್ಲರೂ ನೋಡ್ತಾರೆ. ಭೀಮಾಂಬ ಕಾಣಬಳ್ಳಲ್ಲ, ಭೀಮಾಂಬಿಕೆ ಕಾಣಬಳ ಅಂತ ತಿಳ್ಕೊಂಡು ಹುಡುಕಾಡಿದ್ರು. ಇಟಿಗೆ ಒಳಗೆ ಬಂದಿದ್ಲು. ಮತ್ತೆ ಕರ್ಕೊಂಡು ಬಂದು ಅವತ್ತು ರಾತ್ರಿನ ಏನಂತ ತಿಳ್ಕೊಂಡ್ರೆ ಎಲ್ಲರೂ ಭದ್ರವಾಗಿ ಕಿಲಿ ಹಾಕ್ಕೊಂಡ್ರಂತ ಮತ್ತೆ ಇಟಿಗೆ ಒಳಗೆ ಧರ್ಮನ ಗದ್ದಿಗೆ ಒಳಗೆ ಬಂದು ಮಾರನೇ ದಿವಸ. ಮತ್ತು ಮೂರನೇ ದಿವಸ ಕಿಲಿ ಹಾಕೋಣ ಅಂತ ತಿಳ್ಕೊಂಡು ಭದ್ರವಾಗಿ ಕೀಲಿಯನ್ನು ಹಾಕ್ತಾರೆ. ಭದ್ರವಾಗಿ ಕೀಲಿಯನ್ನು ಹಾಕಿ ಏನು ಮಾಡ್ತಾರೆ, ಮತ್ತು ಭದ್ರವಾಗಿ ಕೀಲಿ ಹಾಕ್ಕೊಂಡು ಹಿಂಗೆ ನೋಡ್ತಾರೆ. ಬೆಳಕು ಹರಿಯುವುದ್ರೊಳಗಾಗಿ ಏನಂತ ತಿಳ್ಕೊಂಡ್ರೆ ಧರ್ಮನ ಗದ್ದಿಗೆ ಒಳಗೆ ಇದ್ಲು. ಅವಾಗ ಊರೊಳಗೆ ಒಂದಿಷ್ಟು ಮಂದಿ 4-5 ಮಂದಿ ಕುಡ್ಕೊಂಡು ಬಂದರು. ಊರಾಗ ಒಬ್ಬ ಏನಂತ ತಿಳ್ಕೊಂಡ್ರೆ ಊರೊಳಗೆ ಸಿರಸಪ್ಪ ಅಂತ ತಿಳ್ಕೊಂಡು, ಸಿರಪ್ಪ ಅಂತ ತಿಳ್ಕೊಂಡು ಒಬ್ಬ ಪೂಜಾರಿ ಏನೋ ಹಿಂಗೆ ಥರ ಮಾಡೋ ಮಠ ಗಿಟ ಏನು ತಿಳ್ಕೊಂಡಂತಾರಲ್ಲ, ದೆವ್ವ ಬಿಡಿಸವ ಹಿಂಗೆ ತಿಳ್ಕೊಂಡಿದ್ದ. ಅವ ಅಂದಂತ, ಇಲ್ಲ ಭೀಮವ್ಗ ದೆವ್ವ ಬಡ್ಕೊಂಡೈತಿ, ಬ್ರಹ್ಮ ರಾಕ್ಷಸ ಬಡ್ಕೊಂಡೈತೆ, ಅದನ್ನು ನಾನಾ ಬಿಡಿಸ್ತೀನಿ ಅಂದಂತವ. ನಾನಾ ಬಿಡಿಸ್ತೀನಿ ಅಂತ ತಿಳ್ಕೊಂಡಂದ. ದೇವ್ ಬಡ್ಕೊಂಡೈತೆ ಅಕ್ಕಿಗೆ, ಬ್ರಹ್ಮ ರಾಕ್ಷಸ ಬಡ್ಕೊಂಡೈತೆ, ನಾನಾ ಬಿಡಿಸ್ತೀನಿ, ಕರ್ಕೊಂಡು ಹೋಗೋ ನಡ್ರಿ ಅಂತ ತಿಳ್ಕೊಂಡಂದಂತ. ಯಾವಾಗ ಧರ್ಮನ ಗದ್ದಿಗೆ ಒಳಗಿರುವಂಥ ಸಮಯದೊಳಗೆ ಅಲ್ಲಿಂದ ಈ ನಡುಗುಂದಿಯಿಂದ 7-8 ಜನ ಬಂದಿದ್ರಂತ. ಅದರೊಳಗೆ ಸಿರಸಪ್ಪನು ಕೂಡ ಬಂದಿದ್ದ ಪೂಜಾರಿ. ಅವ ಅಂತಾನ, ಇದಕ್ಕೆ ಬ್ರಹ್ಮ ರಾಕ್ಷಸ ಬಡ್ಕೊಂಡದ, ನಾನೆಲ್ಲ ಮಾಡ್ತೀನಿ, ಕರ್ಕೊಂಡು ಹೋಗೋ ನಡ್ರಿ ಅಂತ ತಿಳ್ಕೊಂಡಂದಾಗ ಅವಾಗ ಸಿರಸಪ್ಪಗೆ ಹೇಳಿದಂಥ ಧರ್ಮನ ಗದ್ದಿಗೆ ಒಳಗೆ ಕೂತ್ಕೊಂಡು ಭೀಮವ್ವ ಏನಂತಾಳ, ಸಿರಸ ಇನ್ನು 3 ದಿವಸದೊಳಗೆ ನಿನ್ನ ಪ್ರಾಣ ಹರಣ ಆಕತ್ಲಿ ಅಂತ ತಿಳ್ಕೊಂಡಂದ್ರಂತ. ನಿನ್ನ ಪ್ರಾಣ ಹರಣ ಆಕತಿ ಅಂತ ತಿಳ್ಕೊಂಡಂದ ಬಳಿಕ ಎಲ್ಲರೂ ಅವನು ಆಕೆ ಮಾತು ಕೇಳಲಿಲ್ಲಂತ. ಆಕೆ ಮಾತು ಕೇಳಿ ಎಲ್ಲಿ ಬಿಡಿ ಅಂತ ತಿಳ್ಕೊಂಡು ಏನಾಕೈತೆ ಆಗಲಿ ಅಂತ ತಿಳ್ಕೊಂಡು ಅಂದ್ಕೊಂಡು ಕರ್ಕೊಂಡು ಹೋದ್ರಂತ. ಕರ್ಕೊಂಡು ಹೋದ ಬಳಿಕ ಅವ ಏನು ಮಾಡಿದ, ಮನೆ ತುಂಬ ನಿಂಬೆಹಣ್ಣು ಇಟ್ಟನಂತ. ಮನೆಗೆ ಕೌಕಟ್ಟ ಮಾಡ್ಬೇಕಂತ ತಿಳ್ಕೊಂಡು ಮನೆಗೆಲ್ಲದು ಏನೇನೆಲ್ಲ ಮಾಡಾಕತ್ತಿದ್ದಂತ ಮಾಡಿದ. ಆದರೆ ಭೀಮಮ್ಮನವರು ಆ ಮಾಡಿದ್ದಕ್ಕಾಗಿ ಉಳಿಲಿಲ್ಲ. ಊರೊಳರು ಎಲ್ಲರ ತಂದೆ ತಾಯಿಗಳ ಹೇಳಿ ಕಳಿಸಿದ ಬಳಿಕ ಅಲ್ಲಿ ಉಳ್ಕೊಂಡ್ರು. ಆದರೆ 2 ದಿನ 3 ದಿನ ಅಂತ ತಿಳ್ಕೊಂಡು ಅಂದಿದ್ರಲ್ಲ, ಆ ತಾಯಿ ಭೀಮವ್ವ ಏನು ಹೇಳಿದ್ಲು, ಇನ್ನು 3 ದಿನದಾಗ ನಿನ್ನ ಪ್ರಾಣ ಹರಣ ಆಕತಿ ಅಂತ ತಿಳ್ಕೊಂಡು ಅಂದಿದ್ದು. ಹಂಗೆ ಅಲ್ಲಿ 3ನೇ ದಿನ ಅನ್ನೋದ್ರೊಳಗಾಗಿ ಸಿರಸಪ್ಪ ಏನು ಪೂಜಾರಿ ಏನಿದ್ನಲ್ಲ ಅವನು ಪ್ರಾಣ ಹೋಗಿತ್ತು. ಪ್ರಾಣ ಹೋದ ಬಳಿಕ ಏನಂತ ತಿಳ್ಕೊಂಡು ಊರೊಳಗೆ ಮಂದಿ ಮಾತಾಡಕತ್ತಿದ್ರಂತ. ಏನಂತ, ಭೀಮವ್ವ ಹಿಂಗೆ ಅಂದಿದ್ಲು ಹಿಂಗಾತು, ಭೀಮವ್ವ ಹಿಂಗೆ ಅಂದಿದ್ಲು ಹಿಂಗಾತು ಅಂತ ತಿಳ್ಕೊಂಡು ಊರಾಗ ಮಂದಿ ಸುದ್ದಿ ಮಾತಾಡಕತ್ತಿದ್ರು. ಏನಂತ ಹಿಂಗೆ ಚುಚ್ಚಿ ಮಾತಾಡಕತ್ತಂತೆ. ಭೀಮವ್ವನ ಬಾಯಿ ಸಜ್ಜಿಲ್ಲ, ಆಕೆ ಕರಿಬಾಯಿ ಐತೆ, ಸರಿ ಇಲ್ಲ ಹೆಣ್ಮಗಳು ಕರಿಬಾಯಿ ಐತೆ ಅಂತ ತಿಳ್ಕೊಂಡು ಹಿಂಗೆ ಎಲ್ಲರೂ ಮಾತಾಡಕತ್ತು. ಮಾತಾಡೋರು ಜಗತ್ತಿನೊಳಗೆ ಇರೋರ್ತಾರೆ.
ಅವಾಗ ಸಿರಸಪ್ಪ ಭೀಮವ್ವ ಅಂದಿದ್ದಕ್ಕಾಗಿ ಸತ್ತಾಳ, ಭೀಮವ್ವನಿಗೆ ಹಿಂಗೆ ಭೀಮ ಒಂದದ್ದಕ್ಕಾಗಿ ಸತ್ತ ನಾವು ಪೂಜಾರಿ ಅಂತ ತಿಳ್ಕೊಂಡು ಎಲ್ಲರೂ ಹಿಂಗೆ ಅನ್ನಕತ್ತಿದ್ರು. ಮಣ್ಣು ಮಾಡಿ 2 ದಿನ ಆಗಿತ್ತಂತ. ಮಣ್ಣು ಮಾಡಿ 2 ದಿನ ಆದ ಬಳಿಕ ಅವೇನಪ್ಪ ಸಿರಸಪ್ಪ ಪೂಜಾರಿ ಏನಿದ್ನಲ್ಲ ಅವನಿಗೆ ಮೋಕ್ಷ ಆಗಲಿಲ್ಲ. ಅವನಿಗೆ ಮೋಕ್ಷ ಆಗಲಿಲ್ಲ, ತೀರಿಕೊಂಡನ ಕರೆ. ಆದ್ರೆ ಹಲಿದಾಡಕತ್ತಿಂದಂತ ಪಿಸಾಚಿಯಾಗಿ ಹರಿದಾಡುತ್ತಾ ಏನು ಮಾಡಿದ, ಕೊನೆಗೂ ಕೂಡ ಆ ನೆಡುಗುಂದಿ ಒಳಗೆ ಒಬ್ಬ ಹೆಣ್ಮಗಳು ಮೈಯಾಗ ಬಂದಂತ. ಹೆಣ್ಮಗಳು ಮೈಯಾಗ ದೆವ್ವಾಗಿ ಬಂದ. ದೆವ್ವಾಗಿ ಬಂದು ಹೇಳಕತ್ತಿದ್ದಂತ. ಊರಾಗ ಮಂದಿ ಎಲ್ಲರೂ ಕಲ್ತನಂತ. ಏನು ಅಂತ ನಾನು ಸಿರಸಪ್ಪ ಅಂತ ತಿಳ್ಕೊಂಡು ಎದಕ್ಕೆ ಬಂದಿದ್ದು, ಏನಾತ? ಇದ್ರೊಳಗೆ ಭೀಮವಂದು ಏನೂ ತಪ್ಪಿಲ್ಲ, ನಂದ ಎಲ್ಲ ತಪ್ಪಿರೋದು ನಂದ ಅಂತ ತಿಳ್ಕೊಂಡು ಅಂದು ಆ ಹೆಣ್ಮಗಳ ಮೈಯಾಗ ಏನಿದ್ನಲ್ಲ, ಇದ್ದ ಬಳಿಕ ಅವಾಗ ಆ ಕ್ಷಣವೇ ಅವ ಭೀಮಮ್ಮ ತಾಯಿಗೆ ಇದು ನಮಸ್ಕಾರ ಮಾಡಿದ್ನಂತ. ನಮಸ್ಕಾರ ಮಾಡಿ ಕೇಳಿದ್ನಂತ, ಯವ್ವ ನನಗೆ ಸಾಕು, ಇನ್ನು ಮೇಲೆ ನನಗೆ ಮುಕ್ತಿ ಕೊಟ್ಟು ಬಿಡ್ಯವ್ವ, ನಾ ಎಂದೂ ಕೂಡ ಬರೋದಿಲ್ಲ ಅಂತ ತಿಳ್ಕೊಂಡು ಅಂದ ಬಳಿಕ ಭೀಮಮ್ಮ ತಾಯಿ ಹೇಳುತ್ತಾಳ, ಆಯ್ತಪ್ಪ ಎಂದೂ ಕೂಡ ಬರಬೇಡ, ಈ ದೇಹದೊಳಗೆ ಅದಿಯಲ್ಲ ಇದನ್ನು ಬಿಟ್ಟು ಹೋಗಿಬಿಡು, ಎಂದೂ ಕೂಡ ಬರಬೇಡ, ನಿನಗೆ ಮುಕ್ತಿ ಮೋಕ್ಷ ಸಿಗ್ತದೆ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಕಳಿಸಿಲ್ಲಂತ. ಭೀಮವ್ವ ತಾಯಿ ಆಶೀರ್ವಾದ ಮಾಡಿ ಕಳಿಸಿದ್ರು. ನೋಡಿ ಹೆಂಗಿರ್ಬೇಕು ದೇವ್ರ ರೂಪದೊಳಗೆ ಬಂದು ಹೇಳಕತ್ತಿದ. ಏನು ಭೀಮವ್ಗೇನು ದೇವ್ರು ದೇವ್ ಬಂದಿತ್ತಾನ? ದೇವರ ಧರ್ಮ ದೇವತೆಯ ಅಂತ ತಿಳ್ಕೊಂಡು ಕರ್ಕೊಂಬರ್ತಾರ. ದೇವರ ಧರ್ಮ ದೇವನ ಗದ್ದಿಗೆ ಒಳಗೆ ಶಕ್ತಿಯನ್ನು ಪಡ್ಕೊಂಡು ಬಂದಿದ್ಲ ಆ ತಾಯಿ. ನಿಮಿತ್ತ ಮಾತ್ರವಾಗಿ ಸಂಸಾರವನ್ನು ಮಾಡಾಕತ್ತಿದ್ಲು. ಹೆಂಗೆ ನಿಮಿತ್ತ ಮಾತ್ರ ಸಂಸಾರ ಮಾಡಾಕತ್ತಿದ್ಲು. ಒಗದೊಡಪ್ಪನ ಜೊತೆಗೆ ಸಂಸಾರ ಮಾಡಬೇಕಾದ್ರೆ ಸಂಸಾರ ಚಂದ ಮಾಡ್ಕೊಂತಾಳ. ನಮ್ಮ ತಂದೆ ತಾಯಿಗಳು ಹೇಳ್ಯಾರಂದ ಬಳಿಕ ನಾನು ಸಂಸಾರ ನಡೆಸ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಅನ್ಕೊತ ಹೊಂಟಿದ್ರು. ಮನೆ ಒಳಗೆ ಎಷ್ಟು ಚಂದ ಇದ್ಲ ಆ ತಾಯಿ ಅಂತ ತಿಳ್ಕೊಂಡು ಅಂದ್ರೆ ಅತ್ತೆ ಮಾವರನ್ನು ತಂದೆ ತಾಯಿಗಳಂತೆ ನೋಡಿಕೊಂಡು ಹೊಂಟಿದ್ಲು. ಅಷ್ಟು ಚಂದ ನೋಡ್ಕೊಂಡು ಹೊಂಟಿದ್ಲು. ಅತ್ತಿಯನ್ನು ಅಷ್ಟು ಚಂದ ನೋಡೋಕಿ, ಮಾವನನ್ನು ಅಷ್ಟು ಚಂದ ನೋಡೋಕಿ, ಬಂಧು ಬಾರನು ಅಷ್ಟು ಚಂದ ನೋಡ್ಕೊಂಡು ಹೋಗು, ಅಷ್ಟು ಚಂದ ನೋಡ್ಬೇಕವ್ವ. ಅತ್ತಿ ಈಗೆಲ್ಲ ಏನಂತಾರೆ ಗೊತ್ತನೇವ? ಎಷ್ಟೋ ಮಂದಿ ಮೊನ್ನೆ ನಾನು ಪುರಾಣಕ್ಕೆ ಹೋಗಿದ್ದೆ. ಯಾವ ಗಲಗಲಿ ಒಳಗೆ ಆ ಕಡೆ ಕೂಲಳ್ಳಿ ಅಂತ ಬರ್ತೈತಿ. ಕೂಲಳ್ಳಿ ಪುರಾಣಕ್ಕೆ ಹೋದಾಗ ನಾನು ದಿನ ಪ್ರಸಾದಕ್ಕೆ ಹೆಂಗೆ ಕರ್ಕೊಂಡು ಹೋಗಿದ್ರಲ್ಲ ಹಂಗತಿ ಪ್ರಸಾದಕ್ಕೆ ಕರ್ಕೊಂಡು ಹೊಂಟಿದ್ರು. ನಾನು ಹಿಂಗೆ ಹೋಗೋ ಮುಂದೆ ಒಬ್ಬ ಹೆಣ್ಮಗಳು ಕಟ್ಟಿ ಮೇಲೆ ಅದು ಎಮ್ಮೆ ಜಳಕ ಮಾಡಿಸಿ ಜಳಕ ಮಾಡಿಸಿ ನಾ ಜಳಕ ಮಾಡ್ಸಕತ್ತಾಳೆ ಬಿಡಂದು ಪ್ರಸಾದ ಮಾಡ್ಕೊಂಡು ಒಳ್ಳೆ ಬರೋದ್ರಾಗ ಅದಕ್ಕೊಂದು ಹೂವಿನಾರ ಹಾಕಿ ಏಬತ್ತಿ ಕುಂಕುಮ ಹಚ್ಚಿ ಉದಿನ ಕಡ್ಡಿ ತೊಗೊಂಡು ಬೆಳಗಾಕತ್ತಿದ್ಲಿ ನಾನಂದು ಎಷ್ಟು ಪುಣ್ಯವಂತ ಮಾಡೈತಪ್ಪ. ಎಮ್ಮಿ ಜಗತ್ತಿನ್ಯಾಗ ಆಕಳ ಪೂಜೆ ಮಾಡೋದ್ರ ಎಮ್ಮಿ ಪೂಜೆ ಮಾಡಿದ್ದ ಫಸ್ಟು. ಏನು ಮಾಡ್ತೈತಿದ್ದು ಎಮ್ಮಿ ಇಷ್ಟು ಯಾಕೆ ಪೂಜೆ ಮಾಡ್ತಿದ್ದಿ? ಇದು ಭಾಳ ಉಪಕಾರ ಮಾಡೈತೆ ಅನ್ಲಕ್ಕೆ. ಏನು ಮಾಡೈತೆ ಒಂದು ಏನು 10 ಲೀಟ್ರ್ ಹಾಲು ಕೊಡ್ತೈತಿ? ಇಲ್ಲಪ್ಪ. ಏನು 1 kg ಬೆಣ್ಣೆ ಕೊಡ್ತೈತಿ? ಇಲ್ಲಪ್ಪ. ಮತ್ತೇನು ಉಪಕಾರ ಮಾಡೈತೆ? ಮೊನ್ನೆ ನಮ್ಮ ಅತ್ತಿನ ಗುದ್ದಿ ಸಾಯಿಸೈತೆಪ್ಪ ಅಂತ. ನಮ್ಮ ಅತ್ತಿನ ಗುದ್ದಿ ಸಾಯಿ ಬಿಡ್ದೈತೆಪ್ಪ, ಅದಕ್ಕೆ ಉಪಕಾರ ಮಾಡೈತಿದ್ದು ಅನ್ನಕ್ಕೆ. ನೋಡಿ ಎಷ್ಟು ವಿಚಿತ್ರ. ಆ ರೀತಿ ಒಳಗೆ ಬೆಳೆಯಲಿಲ್ಲ. ಭೀಮಾಂಬಿಕೆಯವರು ಬೆಳೆದರು. ಆದರೆ ಹಿಂಗೆ ಬೆಳೆದ್ರಲ್ಲ, ಒಂದು ದಿನ ಹೊಗದಾಡಪ್ಪನವರು ಹೇಳುತ್ತಾರೆ, ಗೊಣ್ಣಾಗರಕ್ಕೆ ನಾನು ಬರ ಬಂದೈತಿ. ಬರಗಾಲ ಬಂದಿತ್ತು. ಬರ ಬಂದಿರುವ ಸಮಯದೊಳಗೆ ಮೇವು ತರ್ತೀನಿ ಅಂತ ತಿಳ್ಕೊಂಡು ಸ್ವಲ್ಪ ದನ ಕರಗಳದಾವ, ಅದಕ್ಕೆ ನಾ ಮೇವು ತೊಗೊಂಬರ್ತೀನಿ ಅಂತ ತಿಳ್ಕೊಂಡು ಬಂಡಿ ಕಟ್ಕೊಂಡು ಹಿಂಗೆ ಹೊಂಟಿದ್ರು. ಬರಗಾಲ ಬಂದಿತ್ತು. ಬರಗಾಲ ಬಂದಾಗ ಪರಮ ಪೂಜ್ಯರಾದ ಉಚ್ಚಪ್ಪಯ್ಯ ಸ್ವಾಮಿಗಳು ಇದೇ ಊರಿಗೆ ಬಂದಿದ್ದರು. ಹೌದ್ರಿ, ನೆನಪಿರ್ಬೇಕು ನಿಮಗೆಲ್ಲರಿಗೆ. ಆ ಕಥೆಗಳನ್ನು ಕೇಳಿದ್ರೆ ನಮಗೆ ರೋಮಾಂಚನ ಆಕೈತಿ. ಬರಗಾಲ ಬಂದಿತ್ತು. ಇದೇ ಒಂದು ಬೀಳಿಗೆ ಒಳಗೂ ಕೂಡ ಬರಗಾಲ ಬಂದಿತ್ತಂತ ಅವತ್ತಿನ ದಿನಮಾನದಲ್ಲಿ. ಹಿಂಗೆ ಇದೆಲ್ಲ ಊರು ಏನಂತ ತಿಳ್ಕೊಂಡು ಅಂದ್ರೆ ಇಷ್ಟು ದೊಡ್ಡದಾಗಿರ್ತಿರ್ಲಿಲ್ಲ. ಆ ಕಡೆ ಎಲ್ಲ ಜಂಗಲ್ ಇತ್ತು, ಕಾಡಿತ್ತು. ಕಾಡಿನೊಳಗೆ ಒಂದಷ್ಟು ಜಂಗಲ್ನೊಳಗೆ ಕುತ್ಕೊಂಡಿದ್ರಂತ. ಅಲ್ಲೇ ಇಷ್ಟಿಲ್ಲ ಗಿಡ ಗಂಟಿ ಒಳಗೆ ಕುತ್ಕೊಂಡಿದ್ರಂತ. ಕುಂದ್ರಾಗ ಏನಂತ ತಿಳ್ಕೊಳೋದು ಒಂದಿಷ್ಟು ಮಂದಿ ಅಂದ್ರಂತ ಯಾರೋ ಹುಚ್ಚಿರಬೇಕು ಅಂದ್ರಂತ. ಒಂದಿಷ್ಟು ಮಂದಿ ಏನಂತ ತಿಳ್ಕೊಂಡ್ರೆ ಇಲ್ಲ ಅವ ಶಿವಯೋಗಿ ಅದಾನ ಅಂತ. ಶಿವಯೋಗಿ ಅದಾನ ಅಂತ ತಿಳ್ಕೊಂಡು ಒಂದಿಷ್ಟು ಮಂದಿ ತಿಳಿದವ್ರು ಏನು ಮಾಡಿದ್ರು, ಹಿರಿಯರಾಗಿರ್ತಕ್ಕಂಥವ್ರು, ಇಲ್ಲ ಒಬ್ಬ ಶಿವಯೋಗಿ ಅದಾನ, ಅವ ಶಿವಯೋಗಿ ಕಂಡಂಗೆ ಹಾಕನ, ಹೋಗೋನ್ ನಡ್ರಿ ಅಂತ ತಿಳ್ಕೊಂಡು ಅವನ ಹತ್ರ ಹೋದ್ರಂತ. ಯಾರು? ಹುಚ್ಚಪ್ಪಯ್ಯನ ಹತ್ರ. ಹುಚ್ಚಪ್ಪಯ್ಯ ಸ್ವಾಮಿಗಳ ಹತ್ರ ಹೋದ್ರಂತ. ಹೋಗಿ ಕುತ್ಕೊಂಡಿದ್ದಂತ ಹಿಂಗೆ ಕಟ್ಟಿ ಮೇಲೆ ಕಲ್ಲು ಮೇಲೆ ಕುತ್ಕೊಂಡಿದ್ದಂತ. ಕುಂದ್ರೋದಾಗ ಎಲ್ಲರೂ ಹೋಗಿ ನಮಸ್ಕಾರ ಮಾಡಿದ್ರಂತ. ಎದಕ್ಕೆ ಬಂದಿರಲೇ ಮಕ್ಕಳ ಅಂದಂತ. ಅವನು ಮಾತಾಡೋ ಭಾಷೆ ಹಂಗಿತ್ತು ಅತ್ತಂದು, ಮತ್ತು ಅವ್ನು ಇರುವಿಕೆ ಹಂಗಿತ್ತಂತ. ಎದಕ್ಕೆ ಬಂದಿರಲಿ ಅಂತ ತಿಳ್ಕೊಂಡು, ಹಿಂಗೆಪ್ಪ ಭಾಳ ಬರಗಾಲ ಪರಿಸ್ಥಿತಿ ಭಾಳ ಗಂಭೀರ ಐತೆ, ಮತ್ತು ನಮ್ಮ ಊರಾಗ ಮಳೆನೇ ಇಲ್ಲಪ್ಪ ಅಂತ ತಿಳ್ಕೊಂಡಂತ. ಕೈಯಾಗ ಒಂದು ಬೆತ್ತಿತ್ತಂತೆವ. ಬೆತ್ತ ತೊಗೊಂಡು ಹೊಡೆಯಾಕತ್ತಿದ್ದಂತ. ಬೆತ್ತ ತೊಗೊಂಡು ಹೊಡೆಯೋದ್ರಾಗ ಏನಂತ ತಿಳ್ಕೊಂಡ್ರೆ ಅವ್ರು ಅಂದ್ರಂತ,
ಉಚ್ಚಪ್ಪಯ್ಯ ಸ್ವಾಮಿಗಳನ್ನ ಹಾಕೈತಾರಂತ ಮಳೆ ಬೇಕನ್ನಂದ್ರ ಮಳೆ ಬೇಕಪ್ಪ ಮಳೆ ಬೇಕಂತ ತಿಳ್ಕೊಂಡು ಅಂದಂಗೆಲ್ಲ ಹೊಡಿತಿದ್ರಂತ ಮಳೆ ಬೇಕಂತ ತಿಳ್ಕೊಂಡು ಅಂದಂಗೆಲ್ಲ ಹೊಡಿತಿದ್ರಂತ ಯವ್ವ ಮಳೆ ಬೇಕಾ ತಗೋ ಹೊಡ್ತಾನೆ ಮಳೆ ಬೇಕಾ ಯಪ್ಪ ಎಷ್ಟು ಹೊಡಿತಿ ಭಕ್ತರು ಭಾಳ ಗಟ್ಟಿಯಾಗಿ ನಿಂತರಂತ ಏನಂತ ಯಪ್ಪ ಎಷ್ಟು ಹೊಡಿತಿದ್ದಿ ಹೊಡಿ ನಾವು ಮಾತ್ರ ಎಲ್ಲಿಗೂ ಹೋಗಂಗಿಲ್ಲ ಆದ್ರೆ ನಮ್ಮ ಊರಿಗೆ ಬರಗಾಲ ಬಂದೈತೆ ನಮ್ಮ ಊರು ಅಷ್ಟೇ ಎಲ್ಲ ಬೀಳಿಗೆ ಭಕ್ತರು ಎಂತ ಬರಂತ ತಿಳ್ಕೊಂಡು ಅಂದ್ರೆ ತಮ್ಮ ಊರಿಗೆ ಅಷ್ಟೇ ಮಳೆ ಕೇಳಲಿಲ್ಲ ನಮ್ಮ ನಾಡಿನೊಳಗೂ ಕೂಡ ಮಳೆ ಇಲ್ಲಪ್ಪ ಬರಗಾಲ ಬಂದೈತೆ ನಮ್ಮ ನಾಡು ಅಷ್ಟೇ ಎಲ್ಲ ತುಂಬ ಸಮೃದ್ಧಿ ಆಗಬೇಕಪ್ಪ ಸಮೃದ್ಧಿ ಆಗಿರುವಂಥ ಮಳೆ ಕೊಡೋಣಪ್ಪ ಅಂತ ತಿಳ್ಕೊಂಡು ಬೇಡಿಕೊಂಡ ಬಳಿಕ ಆ ಕ್ಷಣ ಉಚ್ಚಪ್ಪಯ್ಯ ಸ್ವಾಮಿಗಳು ಹೇಳ್ತಾರ ಆಯ್ತು ಹೋಗಲೇ ಬರಗಾಲ ನೀಗ ಹೋಗ್ತದ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದ್ರಂತ ಸಮೃದ್ಧಿವಾದ ಮಳೆ ಬಂತಂತ ಯವ್ವ ನೋಡು ಉಚ್ಚಪ್ಪಯ್ಯ ಸ್ವಾಮಿಗಳ ಮಾತಿನೊಳಗೆ ಎಂಥ ಅದ್ಭುತವಾದ ಶಕ್ತಿ ಬರಗಾಲ ನೀಗುವಂಥ ಮಾತುಗಳನ್ನು ಮಾತಾಡಿದ್ರಂತ ಚಲೋ ಆಕೈತೆ ಹೋಗಲೇ ಯಾಕೆ ಚಿಂತೆ ಮಾಡ್ತೀರಿ ಅಂದ್ರಂತ ಹಂಗೆ ಬರಗಾಲ ಬಂದಿತ್ತು ಗಂಡನಿಗೆ ಹೇಳಿದಂಥ ಬಂಡಿ ಕಟ್ಕೊಂಡು ಹೋಗೋವಾಗ ಬ್ಯಾಡ ಹಿಂಗೆ ಬ್ಯಾಡ ಕಟ್ಕೊಂಡು ಮೇವು ತರಕ್ಕೆ ಹೋಗ್ಬೇಡ ಇಲ್ಲ ಸಜ್ಜಿ ತರ್ತೀನಿ ಹೋಗಿ ಸಜ್ಜಿ ಇದನ್ನು ಮೇವು ತರ್ತೀನಿ ಅಂತ ತಿಳ್ಕೊಂಡು ಅಂದಾಗ ಸಜ್ಜಿ ಮೇವು ತರಕ್ಕೆ ಹೋಗಿ ಆ ಗೆಜ್ಜಿ ಅಂತ ಗಂಟು ಮಾಡ್ಕೊಂಡ ಯವ್ವ ಗೊಣ್ಣಾಗ್ರಕ್ಕೆ ಹೋಗಿ ಮರಳಿ ಬರುವುದೊಳಗಾಗಿ ಮಾರಿಕಾ ಬೇನಿಗೆ ತುತ್ತಾಗಿ ಏನಂತ ತಿಳ್ಕೊಂಡು ಅಂದ್ರೆ ಭೀಮಮ್ಮನ ಮಾತುಗಳನ್ನು ಕೇಳಲಿಲ್ಲ ಮೇವು ತರಬೇಕಂತ ತಿಳ್ಕೊಂಡು ಹೋದವ ಮರಳಿ ಬರಲಿಲ್ಲ ಮಾರಿಕಾ ಬೇನಿಗೆ ತುತ್ತಾದಿ ಒಗದಾಡಪ್ಪನವರು ತೀರಿಕೊಂಡರು ಒಗದಾಡಪ್ಪನವರು ತೀರಿಕೊಂಡರು ಅವಾಗ ಅಣ್ಣರು ತಂದೆ ತಾಯಿ ಎಲ್ಲರೂ ಕೂಡ ಬಂದರು ಮುಂದಿನ ಕಾರ್ಯ ಮಾಡಿದ ಬಳಿಕ ಚಿಂತೆ ಮಾಡಲಿಲ್ಲ ಧರ್ಮದೇವ ಮಾಡಿದ್ದ ಹಣೆ ಬರದಾಗ ಹಿಂಗೆ ಬರೆದಿದ್ದ ಹಾಗೆ ಹೋಯ್ತು ಅನ್ಲೈಕಿ ನನ್ನ ಹಣೆ ಬರದಾಗ ಹಿಂಗೆ ಬರದಾನ ಧರ್ಮದೇವ ಆಯ್ತು ಅಂತ ತಿಳ್ಕೊಂಡು ಹಿಂಗೆ ಚಿಂತೆ ಮಾಡ್ಕೊತ ಕೊಡಕ್ಕೆ ಹೋಗಲಿಲ್ಲ ಧರ್ಮದೇವನ ಧ್ಯಾನ ಮಾಡ್ಕೊತ ಇರ್ತಿದ್ಲು ಹಣ್ಣದ್ರಿದ್ರು ಸಕ್ರೆಪ್ಪ ಆಮೇಲೆ ಅರ್ಜುನಪ್ಪ ಅಂತ ತಿಳ್ಕೊಂಡು ಕರೆಯಾಕೆ ಬಂದ್ರಂತ ಯವ್ವ ಇಲ್ಲೇನು ಇರ್ತಿದ್ದಿ ಬಾ ಹೋಗೋಣ ಇಟ್ಟಿಗೆ ಅಂತ ತಿಳ್ಕೊಂಡದ್ರಂತ ಯಪ್ಪ ಎಲ್ಲಿದ್ರು ಅಷ್ಟೇ ಬಿಡು ಯಪ್ಪ ಇಲ್ಲೇ ಇರ್ತೀನಿ ಇಲ್ಲವ್ವ ನಮ್ಮ ಮನೆಯೊಳಗೆ ನೀ ಇರೋದು ಬೇಡ ನಿನಗೋಸ್ಕರ ಧರ್ಮದೇವನ ಗದ್ದಿಗೆ ಸದಾವಕಾಲ ನೀ ಪೂಜಾ ಮಾಡಂತ ನಿನಗೋಸ್ಕರ ಒಂದು ಮಠವನ್ನು ಕಟ್ಟಿ ಕೊಡ್ತೀವಿ ಬಾ ಅಂತ ತಿಳ್ಕೊಂಡಂದ ಬಳಿಕ ಇಟ್ಟಿಗೆ ಒಳಗೆ ಕರ್ಕೊಂಡು ಬರ್ತಾರ ಅಷ್ಟೊತ್ತಿಗಾಗಲ್ಲ 2 ಹೆಣ್ಣು ಮಕ್ಕಳು ಒಂದು ಗಂಡು ಮಗು ಆಗಿರ್ತದೆ ಕಾಳಿಂಗ ಅಂತ ತಿಳ್ಕೊಂಡು ಕರ್ಕೊಂಡು ಬಂದು ಧರ್ಮದೇವನ ಮಠದೊಳಗನೆ ಆ ತಾಯಿ ಪೂಜೆ ಮಾಡ್ಕೊತ ಬಂದವರಿಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ಕೊಂತ ಇವತ್ತು ರೋಣ ತಾಲೂಕಿನೊಳಗ ಇಟಗಿಯನ್ನ ಬಂಗಾರದ ಪೆಟ್ಟಿಗೆಯನ್ನು ಮಾಡಿರ್ತಕ್ಕಂಥ ಮಹಾಮಾತೆ ಶಿವಶರಣಿ ಇಟಗಿ ಭೀಮಾಂಬಿಕ ತಾಯಿಯವರು ಯವ್ವ ಎಂಥವರ ಹಾಗೆ ಹೋಗ್ತಾರೆ ನಾಡಿನೊಳಗೆ ಅಂಥ ಮಹಾಮಹಿಮರ ಚರಿತ್ರೆನ ಕೇಳಿದ ಬಳಿಕ ಮನಸ್ಸಿಗೆ ಆನಂದ ಆಗ್ತೈತಿ ಅದಕ್ಕೆ ಆ ತಾಯಿ ಹೆಂಗೆ ನಡ್ಕೊಂಡು ಹೋಗ್ಯಾಳ ಇನ್ನು ಭಾಳಷ್ಟು ಅದ ಯವ್ವ ಬೆಳ್ತಾನಲ್ಲ ಇನ್ನೂ ಒಂದು ತಿಂಗಳು ಹೇಳಿದ್ರೆ ಮುಗಿಲ